ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿರುವಂತಹ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ. ಈ ಸಿನಿಮಾದ 2 ಹಾಡು ಬಿಡುಗಡೆ ಆಗಿದೆ. ಒಂದು ಯೋಗರಾಜ್ ಭಟ್ ಬರೆದಂತಹ ಒಂದು ಹಾಡಾದರೆ ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಮನಮೋಹಕ ಅಂತ ಮತ್ತೊಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಈ ಮನಮೋಹಕ ಸಾಂಗ್ನ ಸ್ಪೆಷಾಲಿಟಿ ಏನಂತಂದರೆ, ಕಾಂತಾರ ಸಿನಿಮಾದಲ್ಲಿ ಹಾಡನ್ನು ಬರೆದಂತಹ ಪ್ರಮೋದ್ ಮರ್ಮಂತೆ ಅವರು ಈ ಒಂದು ಟಾಕ್ಸಿಕ್ ಸಿನಿಮಾಗೆ 2ನೇ ಹಾಡನ್ನು ಬರೆದಿದ್ದಾರೆ. ಮನಮೋಹಕ ಅನ್ನುವಂಥ ಹಾಡು ಇವತ್ತು ಸೂಪರ್ ಡೂಪರ್ ಆಗಿ ಹಿಟ್ ಆಗಿದೆ. ಕನ್ನಡದಲ್ಲಿ ಎಸ್ಪೆಷಲಿ ಅಂತವರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಪ್ರಮೋದ್, ಕಂಗ್ರ್ಯಾಚುಲೇಷನ್, ಯಾಕಂದರೆ ಮತ್ತೊಂದು ಬಿಗ್ ಹಿಟ್ ಸಾಂಗನ್ನು ಕನ್ನಡಕ್ಕೆ ಕೊಟ್ಟಿದ್ದೀರಿ. ನಾವು ಕಾಂತಾರ ಸಿನಿಮಾದಲ್ಲಿ ಸಿಂಗಾರ ಸಿರಿಯ ಸಾಂಗನ್ನು ನೋಡಿದ್ವಿ, ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಒಂದು ಸಾಂಗ್ ಅದು. ಬಟ್ ಈಗ ಟಾಕ್ಸಿಕ್ನಲ್ಲಿ ಯಶ್ ಅವರ ಸಿನಿಮಾಗೆ ಹಾಡು ಬರೆಯುವಂಥ ಒಂದು ಅವಕಾಶ ಹೇಗಾಯ್ತು ಇದು? ಅಂದರೆ ಟಾಕ್ಸಿಕ್ ಯಾವಾಗ ಅದು ಸಿನಿಮಾ ಅನೌನ್ಸ್ ಆಯಿತು ಆವಾಗಿಂದನೂ ಎಲ್ಲ ಪ್ರೇಕ್ಷಕರಲ್ಲಿ, ಹೇಗೆ ಯಶ್ ಅವರ ಅಭಿಮಾನಿಗಳಲ್ಲಾಗಿರ್ಬಹುದು, ಎಲ್ಲ ಕನ್ನಡಿಗರಲ್ಲಿ ಮತ್ತು ವಿಶೇಷವಾಗಿ ಸಂಪೂರ್ಣ ಭಾರತ ದೇಶದವರು ಎಲ್ಲರೂ ಕಾಯ್ತಾ ಇದ್ದಂಗೆ ನಾನು ಒಬ್ಬ ಪ್ರೇಕ್ಷಕನ ಕಾಯ್ತಾ ಇದ್ದೆ. ಬಟ್ ನನಗೆ ಯಾವತ್ತೂ ನಿರೀಕ್ಷೆ ಇರಲಿಲ್ಲ ಹೀಗೊಂದು ಟಾಕ್ಸಿಕ್ ಸಿನಿಮಾದಲ್ಲಿ ನಾನು ಹಾಡು ಬರಿತೀನಿ ಅಂತ. ಲಾಸ್ಟ್ ಫೆಬ್ರವರಿ ಅನಿಸುತ್ತೆ ನನಗೆ ಕಾರ್ತಿಕ್ ಸರಿಂದ ಒಂದು ಮೆಸೇಜ್ ಬರ್ತಾ, ಈ ಥರ ಟಾಕ್ಸಿಕ್ಕಿಗೆ ಸಾಂಗ್ ಬರೀಬೇಕು, ಬಾಂಬೆಗೆ ಬರ್ಬೋದಾ ಅಂತ. ನಾನು ಓಕೆ ಸರ್ ಅಂತ ಹೇಳಿದೆ. ಬಟ್ ಒಂದು 2 ಡೇಸ್ ಆದಮೇಲೆ, ಇಲ್ಲ ನೀವು ಅಲ್ಲೇ ಕೂತ್ ಬರೆದ್ರು ಕಳಿಸಿದ್ರು ಓಕೆ ಅಂತ ಹೇಳಿ, ಆಮೇಲೆ ಒಂದು ದಿನ ಆದಮೇಲೆ ಯಶ್ ಸರ್ ಜೊತೆ ಮಾತಾಡ್ಸಿದ್ರು. ಸೊ ಯಶ್ ಸರ್ ಜೊತೆ ಮಾತಾಡಿ ಹಾಗೆ ಅದು ಜರ್ನಿ ಶುರುವಾಯಿತು. ಓಕೆ, ಒಂದು ಬಿಗ್ ಸಿನಿಮಾಗೆ ಹಾಡನ್ನು, ಸಾಹಿತ್ಯವನ್ನು ಬರೆಯುವಂಥದ್ದು ತುಂಬ ದೊಡ್ಡ ಚಾಲೆಂಜಿಂಗ್ ಇರುತ್ತೆ. ಅದರಲ್ಲೂ ಯಶ್ ಅಂತಹ ಒಬ್ಬ ಮೆರುನಟನ ಸಿನಿಮಾಗೆ ಹಾಡು ಬರೆಯೋದು ದೊಡ್ಡ ಜವಾಬ್ದಾರಿ. ಸೊ ನೀವು ಹಾಡು ಬರೆದು ಕೊಡಬೇಕು ಅಂತೇಳಿ ಹೇಳಿದಾಗ ಏನು ಅನ್ನಿಸ್ತು ನಿಮಗೆ? ಅಂದರೆ ಯೂಶ್ವಲಿ ಈ ಥರದ, ಅಂದರೆ ಪ್ರತಿ ಹಾಡು ಒಂದು ಜವಾಬ್ದಾರಿನೇ. ಆದರೆ ಈ ಥರ ಒಂದು ವಿಶ್ವಮಟ್ಟದಲ್ಲಿ ರಿಜಿಸ್ಟರ್ ಆಗುವಂಥ ಒಂದು ಸಿನಿಮಾದಲ್ಲಿ ಹಾಡು ಬರೀಬೇಕು ಅಂದಾಗ ಒಂದು ಚಾಲೆಂಜ್ ಜೊತೆಗೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಅಂದರೆ ಇದೊಂದು ಇಷ್ಟು ದೊಡ್ಡ ಅವಕಾಶ, ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಇದನ್ನು ಅನ್ನೋದು. ಒಂದು ದೊಡ್ಡ ವೇದಿಕೆಯಲ್ಲಿ ಹೋಗಿ ಒಬ್ಬ ನಿಂತಾಗ ಒಂದು ನರ್ವಸ್ನೆಸ್ ಇರುತ್ತಲ್ಲ, ಅಂದರೆ ಅಷ್ಟೊಂದು ಕಣ್ಣುಗಳಿರುತ್ತೆ, ಅಷ್ಟೊಂದು ಕಿವಿಗಳಿರುತ್ತೆ, ಅದೊಂದು ನರ್ವಸ್ನೆಸ್ ಇದ್ದೇ ಇತ್ತು ನನಗೆ. ಬಟ್ ಯಾವಾಗ ಯಶ್ ಸರ್ ಜೊತೆ ನಾನು ಫೋನಲ್ಲಿ ಮಾತಾಡಿದೆ, ಯಶ್ ಸರ್ ಜೊತೆ ಫಸ್ಟ್ ನನಗೆ ಹಲೋ, ಈಗಲೂ ನೆನಪಿದೆ ನನಗೆ, ಹಲೋ ಪ್ರಮೋದ್ ಹೇಗಿದ್ದೀರಾ ಅಂದರು. ಅದಂದರೆ ಎಷ್ಟೋ ಸಲ ನಾನು ಯಶ್ ಸರ್ ಜೊತೆ ಮಾತಾಡಿದ್ದೀನಿ ಅನ್ನೋ ಥರನೋ, ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರನೋ ಒಂದು ಆತ್ಮೀಯತೆ ಬಿಲ್ಡ್ ಆಯ್ತಲ್ವ. ಆವಾಗ ಕ್ರಮೇಣ ನರ್ವಸ್ನೆಸ್ ಹೋಯಿತು. ಸೊ ಅವತ್ತು ಒಂದು 5-10 ನಿಮಿಷ ಮಾತಾಡಿದ್ವಿ ನಾವು. ಅವ್ರು ಫಸ್ಟ್ ನನಗೆ ಸಾಂಗ್ ಬಗ್ಗೆನೇ ಹೇಳಿಲ್ಲ, ಫಸ್ಟ್ ನನ್ನ ಸಾಂಗ್ಗಳ ಬಗ್ಗೆ ಮಾತಾಡಿ, ನೀವು ತುಂಬ ಚೆನ್ನಾಗಿ ಬರೀತೀರಾ, ಸಿಂಪಲ್ ಆಗಿರುತ್ತೆ ಬಟ್ ತುಂಬ ಡೆಪ್ತ್ ಇರುತ್ತೆ, ಅಂದರೆ ಈಗಿನ ಜನ್ರೇಷನ್ಗೆ ಬೇಕು, ಈ ಥರದ ರೈಟಿಂಗ್ ಬೇಕು ಅಂತೆಲ್ಲ ಹೇಳಿ ಒಂದಿಷ್ಟು ಕಾಂಪ್ಲಿಮೆಂಟ್ ಮಾಡಿದ್ರು. ಆ ಕಾಂಪ್ಲಿಮೆಂಟ್ಗಳನ್ನು ಕೇಳಿ ನನಗೆ ತುಂಬ ಖುಷಿ ಜೊತೆಗೆ ಒಂದು ಪ್ರೋತ್ಸಾಹ ಸಿಕ್ತು. ಅಂದರೆ ಈ ಹಾಡಿನ ಒಂದು ಕೆಲಸ ಏನಂತೆ, ಇದು ಆರಾಮಾಗಿ ಆಗುತ್ತೆ ಅಂತ ಹೇಳಿ ಅದೊಂದು ನರ್ವಸ್ನೆಸ್ ನಿಧಾನವಾಗಿ ಕಡಿಮೆ ಆಯಿತು ನನಗೆ. ಓಕೆ, ನೀವು ನೋಡಿರ್ತೀರ ಯೋಗರಾಜ್ ಭಟ್ ಬರೆದಂಥ ಹಾಡು ಯಾವ ಮಟ್ಟದ ಪ್ರಶಂಸೆ ತಗೊಳ್ತು ಅಂತೇಳಿ. ಅದೇ ಥರದ ಪ್ರಶಂಸೆ ನೀವು ಬರೆದಂತಹ ಮನಮೋಹಕ ಹಾಡಿಗೂ ಬರ್ತಾ ಇದೆ. ಆ ಮನಮೋಹಕನ ಲೈನ್ ಹುಟ್ಟಿದ ಹೇಗೆ? ಅದು ಟ್ಯೂನ್ ಜೊತೆನೇ ಹುಟ್ಟಿದ್ದು ನನಗೆ. ಅದು ಮೆಲಡಿ ಕಳಿಸ್ತಾರೆ. ಸೊ ಮೆಲಡಿ ಕಳಿಸಿದ್ಮೇಲೆ ನಾನು ಒಂದಿಷ್ಟು ಸತಿ ಅದನ್ನು ಕೇಳ್ತೀನಿ. ಅಂದರೆ ನಮ್ಗೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ನನಗೆ. ಯಾವತ್ತು ಹಿಂದಿನ ದಿನ ಏನು ಇದು ಮಾಡಿದೆ, ಕಾರ್ತಿಕ್ ಸರ್ ಹೇಳಿದರು ಸ್ವಲ್ಪ ಬೇಗ ಬೇಕಾಗುತ್ತೆ, ಇದು ಇನ್ನೂ ತುಂಬ ಕೆಲಸಗಳಿರೋದ್ರಿಂದ. ಅದು ಆವಾಗ ಮಾರ್ಚಲ್ಲಿ ರಿಲೀಸ್ ಅಂತ ಅನೌನ್ಸ್ ಮಾಡಿದರು, ಇದು ಫೆಬ್ಬಲ್ಲಿ ಬರಿತಾ ಇದ್ದು. ಸೊ ಜಾಸ್ತಿ ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಬೇಕು ಅಂತ ಹೇಳಿದರು. ನಾನು ಅದನ್ನು ಏನು ಮಾಡ್ಬೋದು ಅಂತ ಹೇಳಿ ಯಶ್ ಸರ್ ಹೇಳಿದ ಒಂದಿಷ್ಟು ಏನು ಇನ್ಪುಟ್ಸ್ ಕೊಟ್ಟಿದ್ರು, ಅದನ್ನು ರಿಕಾಲ್ ಮಾಡ್ತಾ ಹೇಗೆ ಬರಿಬೋದು, ಏನು ಬರಿಬೋದು ಅಂತ ನಾನು ಒಂದಿನ ನೆಕ್ಸ್ಟ್ ಡೇ ಫುಲ್ ಕೂತ್ಕೊಂಡು ಅದಕ್ಕೆ ಓಪನಿಂಗ್, ನನಗೆ ಸ್ವಲ್ಪ ಟೈಮ್ ಬೇಕಾಯ್ತು ನನಗೆ ಓಪನಿಂಗ್ ಲೈನೆಲ್ಲ ಕ್ರ್ಯಾಕ್ ಆಗೋದಕ್ಕೆ. ಬಟ್ ಆಮೇಲೆ ಯಾವಾಗ ಮಿಂಚೊಂದು ಇದೆ ತುಂಬ ನಡೆದಾಡಿ ಮರೆಯಾದಂತೆ, ಆ ಸಾಲು ನನಗೆ ಯಾವಾಗಲೂ ಹಂಗೆ ಫಸ್ಟ್ ಲೈನ್ ಒಂದು ಹುಡ್ಕೋತು ಅಂದರೆ ಅದ್ರ ಜಾಯ್ನ್ ಆಗ್ತಾ ಹೋಗುತ್ತೆ, ಆರಾಮಾಗಿ ಪಲ್ಲವಿ ಬಂದುಬಿಡುತ್ತೆ. ಆ ಫಸ್ಟ್ ಲೈನ್ ಎಷ್ಟೊತ್ತಿಗೆ ಹುಟ್ಕೊಳ್ಳುತ್ತೆ ಅನ್ನೋದು ತುಂಬ ಒಂದು ಕಷ್ಟ ಅದು. ಬಟ್ ಮನಮೋಹಕ ಇದ್ರ ಜೊತೆನೇ ಹೀಗೆ ಬರ್ತಾ ಹೋಯ್ತು, ಅದು ಟ್ಯೂನ್ ಜೊತೆನೇ. ಯಶ್ ಅವ್ರು ಫೋನ್ ಮಾಡಿ ನಿಮಗೆ ಯಾವ ಥರ ಲಿರಿಕ್ಸ್ ಬೇಕು ಅಂತ ಹೇಳಿದರು? ಅಂದರೆ ಈಗ ಆ ಸಾಂಗ್ ನೋಡಿದಾಗ ಒಂದು ಮೆಲೋಡಿಯಾಗಿ, ಒಂದು ರೊಮ್ಯಾಂಟಿಕ್ ಆಗಿರುವಂಥ ಫೀಲ್ ಕೊಡುವಂಥ ಒಂದು ಸಾಂಗ್ ಅದು. ಸೊ ನಿಮಗೆ ಪರ್ಟಿಕ್ಯುಲರ್ ಏನು ಇನ್ಪುಟ್ಸ್ ಕೊಟ್ಟಿದ್ರು, ಯಾವ ಥರ ಬೇಕು ಅಂತ ಹೇಳಿದರು? ಸರ್ ಹೇಳಿದ್ದು ಒಂದೇ ಮಾತು, ಎಲ್ರಿಗೂ ಅರ್ಥ ಆಗಬೇಕು, ಒಬ್ಬ ಕಾಮನ್ ಮ್ಯಾನ್ಗೂ ಅರ್ಥ ಆಗಬೇಕು, ಒಬ್ಬ ಒಂದು ಕಂಪ್ನಿ CEO ಇಂದ ಹಿಡಿದು ಆಟೋ ಡ್ರೈವರ್ ತನಕನೂ ಅರ್ಥ ಆಗಬೇಕದು. ತುಂಬ ಹೆವಿ ವರ್ಡ್ಸ್ಗಳು ಬೇಡ, ನೀವೇನು ಸಿಂಪಲಾಗಿ ಬರೀತಿರಲ್ಲ ಅದೇ ಥರ ಸಿಂಪಲ್ ಪದಗಳಲ್ಲೇ ಎಲ್ರಿಗೂ ಕನೆಕ್ಟ್ ಆಗಬೇಕು. ಯಾಕಂದರೆ ಆಡಿಯನ್ಸ್ ಎಲ್ಲರೂ ಇರೋದ್ರಿಂದ ಆ ಥರ ಕನೆಕ್ಟ್ ಆಗಬೇಕು ಅಂತ ಹೇಳಿದರು. ಸೊ ಅದೇ ಇದರಲ್ಲೇ ಯೋಚನೆ ಮಾಡಿಕೊಂಡೇ ಬರೆದಿದ್ದು. ಓಕೆ, ಸಾಂಗ್ ಬರೆಯೋಕ್ಕೆ ಎಷ್ಟು ದಿನ ತಗೊಂಡ್ರಿ? ಮತ್ತು ಸಾಂಗ್ ಕಳಿಸಾದ್ಮೇಲೆ ಯಶ್ ಅವ್ರ ಕಡೆಯಿಂದ ಏನು ರಿಯಾಕ್ಷನ್ಸ್ ನಿಮಗೆ ಬಂತು? ಈಗ ಹಾಡು ರಿಲೀಸ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ತೆಗೆದುಕೊಳ್ತಾ ಇದೆ, ಇವಾಗ ಏನು ಅನಿಸ್ತಿದೆ? ಹಾಡು ಬರೆಯೋದಕ್ಕೆ ಅದೇ ನಾನು ಅವಾಗ ಹೇಳ್ದಂಗೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ದಿನ ಸಂಜೆ ಅಷ್ಟೊತ್ತಿಗೆ ನಾನು ಕಳಿಸಿದ್ದೆ, ಒಂದು ಪಲ್ಲವಿ ಕ್ರ್ಯಾಕ್ ಮಾಡಿಬಿಟ್ಟು ಕಳಿಸಿ ಅದಾದಮೇಲೆ ಅವರು ಕಾಲ್ ಮಾಡಿದ್ರು. ಎಸ್ ಸರ್ ಕಾಲ್ ಮಾಡಿ ನನಗೆ ಇಲ್ಲ ಚೆನ್ನಾಗಿದೆ ಅಂಥೇಳಿ, ನಮ್ಗೆ ಅದು ಕಳಿಸಾದ್ಮೇಲೆ ಒಂದು ನರ್ವಸ್ನೆಸ್ ಇರುತ್ತೆ. ಅದೊಂಥರ ನಾನು ಫನ್ನಿಯಾಗಿ ಫೇಸ್ಬುಕ್ಕಲ್ಲೆಲ್ಲ ಬರ್ಕೊಂಡಿದ್ದೆ. ಅಂದರೆ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಕಾಯೋದು, ರಿಪ್ಲೈ ಕಾಯೋದು, ಮತ್ತು ಒಂದು ಲಿರಿಕ್ಸನ್ನು ಕಳಿಸ್ಬಿಟ್ಟು ರಿಪ್ಲೈ ಕಾಯೋದು, ಆ ಟೆನ್ಷನ್ ಸೇಮ್ ಅಂತ. ಅಂದರೆ ಏನು ರಿಯಾಕ್ಷನ್ ಬರುತ್ತೆ ಅನ್ನೋದು.
ಸೊ ಅದಿತ್ತು ನನಗೆ ಏನು ಹೇಳ್ತಾರೆ ಲಿರಿಕ್ಸ್ಗೆ ಏನು ಹೇಳ್ತಾರೆ ಅನ್ನೋದು. ಬಟ್ ಇಮಿಡಿಯೇಟ್ಲಿ ಅದು ಫಸ್ಟ್ ವರ್ಷನಲ್ಲೇ ಚೆನ್ನಾಗಿದೆ ಅಂತೇಳಿ ಇವಾಗ ಏನಿದೆ ಬರ್ದಿದ್ದೀನಲ್ಲ ಅದು ಫಸ್ಟ್ ವರ್ಷನೇ ಓಕೆ ಆಗಿರೋದು. ಓನ್ಲಿ ಒಂದು ಲೈನ್ ನನಗೆ ನೆನಪಿದೆ, ಅಂತರಾಳ ಆಲಿಸುತ್ತಾ ಇದೆ ಅಂತ ಬರೆದಿದ್ದೆ ನಾನು. ಅದು ತನಗೇನೆ ಕೇಳೋ ಸವಾಲು ಅಂತ ಬರೆದಿದ್ದೆ. ಅದು ಒಂದು ಸ್ವಲ್ಪ ಎಷ್ಟು ಸರಿ ಅದನ್ನು ಮೀಟ್ರಿಂಗ್ ಯಾಕೋ ಸ್ವಲ್ಪ ಅಂತರಾಳ ತರರ ಅಂತ ಆ ಮೀಟ್ರಿಗೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆವಾಗ ಅದನ್ನು ಅಲೆದಾಡುತ್ತಿದೆ ಅಂತ ಮಾಡಿ ಅದೊಂದು ಲೈನ್ ಕರೆಕ್ಷನ್ ಮಾಡಿದ್ವಿ. ಅದರ್ವೈಸ್ ಆಲ್ಮೋಸ್ಟ್ ಎಲ್ಲ ಪಲ್ಲವಿ ಏನು ಫಸ್ಟ್ ವರ್ಷನ್ ಬರೆದೆ ಅದೇ ಓಕೆ ಆಯ್ತು. ಅದು ಆ್ಯಕ್ಚುಲಿ ಫಸ್ಟ್ ಕಳಿಸಿದ್ದು ಪಲ್ಲವಿ ಟ್ಯೂನ್ ಮಾತ್ರ ಕಳಿಸಿದ್ರು ನನಗೆ. ಅದು ಬರೆದು ಆದಮೇಲೆ ಒಂದು ಸ್ವಲ್ಪ ದಿನ ಒಂದು 2-3 ಡೇಸ್ ಬಿಟ್ಟು ನಮಗೆ ಮತ್ತೆ ಚರಣ ಟ್ಯೂನ್ ಕಳಿಸಿದ್ರು. ಓಕೆ, ಇವತ್ತು ಸಾಂಗ್ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋದು, ಸುಮಾರು 29 ಲಕ್ಷ ಮಿಲಿಯನ್ಸ್ ವ್ಯೂಸ್ ಆಗಿದೆ. ಐ ಥಿಂಕ್ ಒಬ್ಬ ಸಾಹಿತ್ಯ ಬರೆಯೋರಿಗೆ ಇದಕ್ಕಿಂತ ದೊಡ್ಡ ಏನು ಗೆಲುವು ಮತ್ತೊಂದಿಲ್ಲ ಅಂತ ಅನಿಸ್ತಿದೆ. ಅದರಲ್ಲೂ ಕೂಡ ಟಾಕ್ಸಿಕ್ ಅನ್ನೋ ಸಿನಿಮಾ ವರ್ಲ್ಡ್ ವೆಯ್ಟ್ ಮಾಡ್ತಿರೋಂಥ ಸಿನಿಮಾ. ಸೊ ಪ್ರಮೋದ್ ಮರವಂತೆ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಎಷ್ಟು ಖುಷಿ ಇದೆ. ಅಂದರೆ ಯಶ್ ಸರ್ ನಮ್ಮ ಕನ್ನಡದ ಹೆಮ್ಮೆಯ ನಟ. ನಮ್ಮ ಅಂದರೆ ರೈಟ್ ಫ್ರಮ್ ಅವ್ರ ರಂಗಭೂಮಿ ದಿನಗಳಿಂದ ಹೇಳ್ಬೋದು, ಈಗಲೂ ಇನ್ಸ್ಟಾಗ್ರಾಮ್ನೆಲ್ಲ ವೈರಲ್ ಆಗ್ತಿರುತ್ತೆ ಅವರು ಸಿಲಿಲೆಲ್ಲ ಆ್ಯಕ್ಟ್ ಮಾಡಿರೋದು ಆ ಥರದ್ದೆಲ್ಲ. ಸೊ ಆ ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿಯಿಂದ ಹೋಗಿ ಒಂದು KGF ಅಂತ ಒಂದು ಸಿನಿಮಾ ಮಾಡಿ ಆಮೇಲೆ ಇಂಡಿಯನ್ ಲೆವೆಲಲ್ಲಿ ಹೆಸರು ಮಾಡಿ ಒಬ್ಬ ಈಗ ಕೇವಲ ನಟ ಅಷ್ಟೇ ಅಲ್ಲ, ಅವರು ಒಬ್ಬ ನಿರ್ಮಾಪಕ ಆಗಿ ಕೂಡ ರಾಮಾಯಣ ಅಂತ ಸಿನಿಮಾದ ನಿರ್ಮಾಪಕ ಆಗಿ, ಈವನ್ ಟಾಕ್ಸಿಕಲ್ಲೂ ಕೂಡ ನಿರ್ಮಾಪಕ ಆಗಿ, ಅಂದರೆ ಒಂದು ಕನ್ನಡದ ಬಾವುಟವನ್ನು ಜಾಗತಿಕ ಮಟ್ಟದಲ್ಲಿ ಹಿಡ್ಕೊಂಡು ಹೋಗ್ತಾ ಇರುವಂಥ ಒಬ್ಬ ನಾಯಕ. ಸೊ ಅವರು ಅಂಥ ಒಂದು ಸಿನಿಮಾದಲ್ಲಿ ನಾವು ಎಲ್ಲೋ ಒಂದು ಸಣ್ಣ ಪಾರ್ಟ್ ಆಗ್ತೀವಿ ಅನ್ನೋದು ದೊಡ್ಡ ವಿಷಯ ನಮಗದು. ಎಸ್ಪೆಷಲಿ ನನಗೆ ವೈಯಕ್ತಿಕವಾಗಿ ಆ ಸಿನಿಮಾದಲ್ಲಿ ಭಾಗ ಆಗಿದೆ ಅನ್ನೋದು ಒಂದು ಖುಷಿ. ಆದರೆ ಯಶ್ ಸರ್ ಜೊತೆ ಮಾತಾಡಿದೆ ಆ್ಯಂಡ್ ಅವರು ನನಗೆ ಈ ಸಾಂಗ್ ಬರೆದು ಫೈನಲ್ ಆದಮೇಲೆ ಬರೀ ಸಾಂಗ್ ಬಗ್ಗೆ ಮಾತಾಡಲಿಲ್ಲ, ನಾನು ಪರ್ಸ್ನಲಿ ಒಂದಿಷ್ಟು ಮಾತಾಡಿದ್ರು. ಅಂದರೆ ಹೇಗೆ ಶುರು ಮಾಡಿದ್ರಿ, ನಿಮ್ಮ ಜರ್ನಿ ಹೇಗೆ ಶುರುವಾಯಿತು, ಹೇಗೆ ಬರೀತೀರಾ, ಟ್ಯೂನ್ ಹೆಂಗೆ ಕೇಳಿ ಅದಕ್ಕೆ ಹೆಂಗೆ ಪದಗಳನ್ನು ಕೂರಿಸ್ತೀರಾ, ಯಾವ ಪುಸ್ತಕಗಳನ್ನು ಓದ್ತೀರಾ, ಈ ರೀತಿಯ ಒಂದು 5-10 ನಿಮಿಷ ಅವ್ರು ನನಗೆ ಕೊಟ್ಟರು. ಸೊ ಅದೆಲ್ಲ ನನಗೆ ತುಂಬ ಮೆಮೊರೇಬಲ್. ಅದು ಲಾಂಗ್ ಟೈಮ್ ನಾನೆಲ್ಲೋ ಮುಂದೆ ನಾನು ಅದನ್ನೆಲ್ಲ ಒಂದು ರೀಕಾಲ್ ಮಾಡ್ಕೋತಾ ಒಂದು ಒಳ್ಳೆ ಮೆಮೊರಿ ಜೊತೆಗೆ ಒಂದು ಒಳ್ಳೆ ಪ್ರೋತ್ಸಾಹ ಅದು. ಸೊ ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿಮಗಾಗಲಿ ನಮಗಾಗಲಿ ಯಾರಿಗಾದ್ರೂ ಒಂದು ಅದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದೇನೋ ಮೋಟಿವೇಶನ್ ಬೇಕಾಗುತ್ತೆ. ಸೊ ಬಹುಶಃ ನನಗದು ಎಷ್ಟೋ ವರ್ಷಗಳ ಕಾಲ ಅದು ಒಂದು ಮೋಟಿವೇಶನ್ ಆಗಿರುತ್ತೆ ಅಂತ ಅನಿಸುತ್ತೆ. ಓಕೆ, 2 ಬಿಗ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ದಂಗೆ ಅನಿಸ್ತಂತ. ಯಾಕಂದರೆ ಒಂದು ಕಾಂತಾರದಲ್ಲಿ ಮಾಡಿದಂಥ ಸಾಂಗ್ ಬರೆದಿದ್ದಂಥ ಸಾಂಗು, ಆ ಸಾಂಗ್ ಬಗ್ಗೆ ತುಂಬ ಜನ ಪ್ರಶಂಸೆ ಪಟ್ಟರು. ಮತ್ತು ನೀವು ಯಾರು ಅಂತ ಹುಡುಗಕ್ಕೆ ಶುರು ಮಾಡಿದ್ರು, ಮತ್ತು ನೀವು ಯಾರು ಅನ್ನೋದು ಆ ಸಾಂಗಿನ ಗೊತ್ತಾಯಿತು, ಪ್ರಮೋದ್ ಮರವಂತೆ ಟ್ಯಾಲೆಂಟ್ ಏನಂತ ಗೊತ್ತಾಯಿತು. ಈಗ ಟಾಕ್ಸಿಕ್ಕಲ್ಲಿ ಅಂಥದ್ದೇ ಒಂದು ಏನು ಸಾಹಿತ್ಯವನ್ನು ಕೊಟ್ಟಿದ್ದೀರಿ, ಸಂಗೀತ ಪ್ರಿಯರಿಗೆ ತುಂಬ ಇಷ್ಟ ಆಗುವಂಥ ಹಾಡುಗಳನ್ನು ಬರೆಯುವಂಥದ್ದು ಕಲೆ. ಸೊ ಇದನ್ನು ಹೇಗೆ ಪ್ರಮೋದ್ ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಲೈಫಲ್ಲಿ ಅಂತೇಳಿ? ಅಂದರೆ ನನಗೆ ಈಗ ಕಾಂತಾರ ಆಗಲಿ ಟಾಕ್ಸಿಕ್ ಆಗಲಿ ಯಾವುದೇ ಸಿನಿಮಾ ಆಗಲಿ, ಸೊ ಪ್ರತಿ ಹಾಡು ಬರೆಯೋಕ್ಕೆ ಕೂತಾಗಲೂ ಒಂದು ಹೊಸದೇ ಅದೀಗ. ಅಂದರೆ ಪ್ರತಿದಿನ ಹೊಸದೇ ಅನ್ನೋ ಥರ ಈಗ ನಾನು ಅದೇ ಅಪ್ರೋಚಲ್ಲೇ ಕೂರಬೇಕಾಗುತ್ತೆ. ನಾನು ಹೇಳ್ದಂಗೆ ಎಲ್ಲೋ ಒಂದು ಸ್ವಲ್ಪ ಕೆಲವೊಂದು ಸತಿ ನರ್ವಸ್ನೆಸ್ ಇರುತ್ತೆ, ಇದು ದೊಡ್ಡ ಅವಕಾಶ ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದು, ಅದೊಂದು ನರ್ವಸ್ನೆಸ್ ಹೊರತುಪಡಿಸಿದ್ರೆ ಈಗ ಪ್ರತಿ ಮ್ಯಾಚು ವಿರಾಟ್ ಕೊಹ್ಲಿಗೆ ಹೊಸದೇ, ಪ್ರತಿ ಇನ್ನಿಂಗ್ಸು ಹೊಸದೇ ಅವ್ರಿಗೆ. ಸೊ ಆ ಥರ ಪ್ರತಿ ಸಾಂಗ್ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಆ ನಿರ್ದೇಶಕ ಏನು ಬಂದಾಗ ನಮ್ಮ ಹತ್ರ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ, ಇವರು ಈ ಕಾಂತಾರಕ್ಕೆ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ, ನಮ್ಮ ಸಿನಿಮಾಗೂ ಆ ಕ್ವಾಲಿಟಿ ಬೇಕು ಅಂತಲೇ ಇಲ್ಲಿಗೆ ಬಂದಿರೋವಾಗ, ಸೊ ನಾವು ಅವ್ರ ಸಿನಿಮಾಗೆ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕು, ಆ ಟ್ಯೂನ್ ಏನು ಕೇಳ್ತಿದೆ ಅದನ್ನು ಯಾವಾಗಲೂ ಕೊಡಬೇಕು ಅನ್ನೋ ದೃಷ್ಟಿಯಲ್ಲೇ ಸಾಕ್ತಾ ಇರುತ್ತೆ ಅಷ್ಟೇ. ಈ ನಾನು ಒಂಚೂರು ಒಳಗೆ ಹೋಗಿ ಕೇಳೋದಂದರೆ, ಈ ಟಾಕ್ಸಿಕ್ ಸಿನಿಮಾದ ನೀವು ಬರೆದಂಥ ಹಾಡು ಒಂದು ವಾರದಲ್ಲಿ ರೆಡಿ ಆದಂಥ ಹಾಡು ಅಥವಾ ಒಂದು 2-3 ದಿನದಲ್ಲಿ ಫಿನಿಷ್ ಆಗೋಯ್ತು ಸಾಂಗ್, ಅದು ಮಾಡುವಂಥ ಕೆಲಸ ಸಾಹಿತ್ಯ ಫಿನಿಷ್ ಆಗೋಯ್ತು ಹೇಗೆ? ನಾನು ಆಲ್ಮೋಸ್ಟ್ ಅಂದರೆ ಒಂದು 2 ಡೇಸ್ ಅಂತ ಹೇಳ್ಬೋದು. ಯಾಕಂದರೆ ಪಲ್ಲವಿಗೆ ನಾನು 1 ದಿನ ತೊಗೊಂಡು ಅದು ಸಂಜೆ ಕಳಿಸಿದ್ದು, ಚರಣಕ್ಕೂ ಕೂಡ 1 ದಿನ ನಾನು ಫುಲ್ ಟೈಮ್ ತೊಗೊಂಡು ಅವ್ರು ಚರಣ ಒಂದು 4 ಕ್ವಶನ್ ಕಳಿಸುವಾಗಲೇ 4 ಕ್ವಶನ್ಸ್ ಕಳಿಸಿದ್ದೆ ನಾನು. ಸೊ ಒಂದು 2 ಡೇಸ್ ಅಂತ ಅನ್ಬೋದು ಕರೆಕ್ಟಾಗಿ. ಓಕೆ, ಇವತ್ತು ಸಾಂಗ್ ಹಿಟ್ಟಾಗಿದೆ. ಪ್ರಮೋದ್ಗೆ ಏನು ಅನಿಸ್ತಿದೆ, ಈ ಸಾಂಗ್ನ ಇಷ್ಟು ದೊಡ್ಡ ಮಟ್ಟದಾಗೆ ಗೆಲ್ಲಿಸ್ತಾರೆ ಅಥವಾ ಅಂತಾರೆ ಒಂದು ನಿರೀಕ್ಷೆ ಇತ್ತಾ ಅಥವಾ ಹೇಗೆ ಅನಿಸ್ತಿದೆ ನಿಮಗೆ? ಅಲ್ಲ, ಡೆಫಿನೆಟ್ಲಿ ನನಗೆ ಅದು ಇನಿಷಿಯಲ್ ಎಷ್ಟು ಸರ್ ಇಷ್ಟೊಂದು ಟೈಮ್ ತೊಗೊಂಡು ಇಷ್ಟೆಲ್ಲ ಫಿಲ್ಟ್ರ್ ಮಾಡಿ ಅವ್ರ ಕತೆಗಳನ್ನ ಫಿಲ್ಟ್ರ್ ಮಾಡಿ ನಮ್ಮ KGF ಆದಮೇಲೆ ಗೊತ್ತು ಎಷ್ಟು ಗ್ಯಾಪ್ ತೊಗೊಂಡು ಅಂತ ಒಂದು ಕತೆಯನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಇನಿಷಿಯಲ್ ಒಂದು ಟೀಸರ್ ಬಿಟ್ಟಿದ್ರು ಅವ್ರ ಬರ್ಡೇಗೆ ಅನಿಸುತ್ತೆ, ಆವಾಗಲಿಂದನೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಹಾಗಾಗಿ ಈ ಹಾಡಿಗೆ ವಿಜುವಲ್ ಹೇಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇತ್ತು ನನಗೆ. ಸೊ ಆ ವಿಜುವಲ್ ನೋಡಿದಾಗ ಅದಕ್ಕೆ ನಮ್ಮ ಪದಗಳನ್ನು ನೋಡಿದಾಗ ಆ್ಯಂಡ್ ಯಶ್ ಸರ್ ಮತ್ತು ಅದರಲ್ಲಿ ನಟಿಸಿದಂಥ ನಟಿಯರು ಇರ್ಬೋದು, ಈ ನಯನತಾರ ಅವರೆಲ್ಲ ನಾವೆಲ್ಲ ಫ್ಯಾನ್ಸ್ ಅವ್ರಿಗೆ, ಅವರ ಒಂದು ನಟನೆಗೆ. ಸೊ ಅವರು KR ಅಡ್ವಾಣಿ ಆಗಿರ್ಬೋದು, ತಾರಾ ಸುತಾರಿ ಆಗಿರ್ಬೋದು, ಇವರೆಲ್ಲ ಲೆಜೆಂಡ್ಸು. ಅವರಿಂದ ನಾವು
ಒಂದು ನಮ್ಮ ಹಾಡಿನ ಒಂದು ವಿಜುವಲಲ್ಲಿ ನೋಡ್ತೀವಿ ಅನ್ನೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ. ಸೊ ಅದು ಎಕ್ಸ್ಪೆಕ್ಟೇಷನ್ ಖಂಡಿತ ಇತ್ತು ಮುಂಚೆನೇ. ಓಕೆ. ಇನ್ನು ಈ ಟಾಕ್ಸಿಕ್ ಹಾಡು ಸೂಪರ್ ಹಿಟ್ ಆಗೋದ್ರ ಜೊತೆಗೆ ಮತ್ತೊಂದು ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿದೆ, ಅದು ಕರಾವಳಿ ಸಿನಿಮಾದು. ನೀವು ಕರಾವಳಿ ಸಿನಿಮಾಗಳಿಗೂ ನಿಮಗೂ ಏನೋ ಒಂದು ಲಿಂಕ್ ಇದೆ ಅಂತ ಅನಿಸುತ್ತೆ, ಯಾಕಂದರೆ ಕಾಂತಾರದಲ್ಲೂ ಆ ಥರದೊಂದು ಮ್ಯಾಜಿಕನ್ನು ಮಾಡಿದ್ರಿ. ಈಗ ಕರಾವಳಿ ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ಬಿ ಶೆಟ್ಟಿ ಅಭಿನಯಿಸಿರುವಂಥ ಕರಾವಳಿ ಸಿನಿಮಾದಲ್ಲಿ ಕೂಡ ಅಂಥದ್ದೇ ಹಾಡುಗಳನ್ನ ಬರೀತಾ ಹೋಗಿದ್ದೀರಿ. ಸೊ ಕರಾವಳಿ ಸಿನಿಮಾದ ಹಾಡುಗಳ ಬಗ್ಗೆ ಮಾತಾಡಿ, ಅದು ಹೇಗಾಯಿತು ಅಂತೇಳಿ. ಅದು ಗುರುದತ್ ಗಾಣಿಗ ಅವರು ಮತ್ತು ನಮ್ಮ ಕುಂದಾಪುರ ಭಾಗದವರೇ. ಸೊ ಅವರು ಮತ್ತು ನಾನು ಇದಕ್ಕೂ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಕಂಪೋಸಿಂಗಲ್ಲಿ ಕೂತಿದ್ದು, ಒಂದು ಸಾಂಗ್ ರೆಡಿ ಮಾಡಿದ್ವಿ ಕೂಡ. ಅವರು ನಿರ್ದೇಶನ ಮಾಡಬೇಕಿತ್ತು ಆ ಸಿನಿಮಾ. ಅದಾದಮೇಲೆ ಏನೋ ಕಾರಣಾಂತರಗಳಿಂದ ಅವರು ಆ ಸಿನಿಮಾದಿಂದ ಆಚೆ ಬರ್ತಾರೆ. ಆಚೆ ಬಂದವರು ಕರಾವಳಿಯನ್ನು ಶುರು ಮಾಡಿದ್ರು. ಕರಾವಳಿ ಶುರು ಮಾಡಿದಾಗ ಆಬ್ವಿಯಸ್ಲಿ ಒಂದು ಕರಾವಳಿ ರೈಟರ್ ನೋಡ್ತಿರ್ತಾರೆ, ಯಾಕಂದರೆ ಆ ಪಲ್ಸ್ ಬೇಕು, ಕರಾವಳಿ ಪಲ್ಸ್ ಬೇಕು ಅಂತ. ನಾವು ಮುಂಚೆನೇ ಪರಿಚಯ ಇದ್ದಿದ್ದರಿಂದ ನನಗೆ ಕರೆದು ಅವರು ಹಾಡು ಬರೀಬೇಕು ಅಂತೇಳಿ ಫಸ್ಟ್ ಸಾಂಗ್ ಬರೆದಿದ್ದೆ ನಾವು, ಮುದ್ದುಗುಮ್ಮ ಅಂತ. ಸೊ ಅದು ನನಗೆ ಸಚಿನ್ ಬಸ್ರೂರು ಮ್ಯೂಸಿಕ್, ಸಚಿನ್ ಟ್ಯೂನ್ ಕಳಿಸ್ದಾಗಲೇ ಅವು ತುಂಬ ಈಸಿಯಾಗಿ ಆದಂಥ ಹಾಡುಗಳು. ಈಗ ನಾನು 4 ಹಾಡು ಬರೆದಿದ್ದೀನಿ. ನಮ್ಮ ಮತ್ತು ಗುರುದತ್ ಗಾಣಿಗ ಮತ್ತು ಸಚಿನ್ ಅವರ ಒಂದು ವೇವ್ಲೆಂತ್ ಎಷ್ಟು ಈಸಿಯಾಗಿ ಮ್ಯಾಚ್ ಆಯಿತು ಗೊತ್ತಿಲ್ಲ. ನಾವೆಲ್ಲ ಒಂದೇ ಭಾಗದವ್ರು ಆಗಿರೋದ್ರಿಂದ, ಕಥೆನೂ ಕರಾವಳಿ ಭಾಗದ್ದೇ ಆಗಿರೋದ್ರಿಂದನೇನು ಬೇಗ ಇದಾಯಿತು. ಸೊ 4 ಹಾಡುಗಳಲ್ಲಿ ಮೇ ಬಿ ಒಂದು 6 ಲೈನ್ ಕರೆಕ್ಷನ್ ಮಾಡಿರ್ಬೋದು ಅಷ್ಟೇ ನಾವು, ಬೇರೆ ಎಲ್ಲೂ ಜಾಸ್ತಿ ಕರೆಕ್ಷನ್ಸ್ ಇರಲಿಲ್ಲ. ಮುದ್ದುಗುಮ್ಮ ಇಲ್ಲ 1 ಲೈನ್ ಕರೆಕ್ಷನ್ ಆಗಿರ್ಬೋದು, ಅದು ಒಂದು ಶಾರ್ಟಲ್ಲೇ ಓಕೆ ಆದಂಥ ಹಾಡು. ಆಮೇಲೆ ಕಡಲಿಂದ ನಾಡು ಕೂಡ, ಕಡಲಿಂದ ನಾಡು ಸ್ಪೆಷಲ್ ಏನಂದರೆ ನಾನು ಮದುವೆ ಆದಮೇಲೆ ಫಸ್ಟ್ ಬರೆದ ಹಾಡೋದು. ಸೊ ಅದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿದೆ. ಅದಂದರೆ ಲಾಂಗ್ ಟರ್ಮ್ ಯಾರೇ ಬೀಚ್ಗೆ ಹೋದರೂ ಅಥವಾ ಯಾವುದೇ ಒಂದು ಕಲ್ಚರಲ್ ಏನೋ ಒಂದು ಯಕ್ಷಗಾನದ್ದು ಕಂಬಳದ ನೋಡಿದ್ರೆ ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮಿಂದ ಪಿಕ್ ಮಾಡಿ ಹಾಕುವಂಥ ಒಂದು ಹಾಡಾಗಿ ಲಾಂಗ್ ಟರ್ಮ್ ಉಳಿಯುವಂಥ ಹಾಡೋದು. ಇನ್ನೊಂದು ಕಂಬಳದ ಹಾಡು ರೇಜ್ ಆಫ್ ಕಂಬಳ ಅಂತ, ಅದನ್ನು ಬರೆದಿರೋದು. ಅದು ತುಂಬ ಒಂದು ಮಾಸ್ ಸಾಂಗು. ಅದು ಕೇವಲ ಕಂಬಳ ಮಾತ್ರ ಅಲ್ಲ. ಸೊ ಯಾವುದೋ ಸ್ಪೋರ್ಟ್ಸ್ ಮ್ಯಾನ್ಗೆ ಅಥವಾ ಯಾರೊಬ್ಬ ಓಡ್ತಿದ್ದಾಗ ಅಥವಾ ಲೈಫಲ್ಲಿ ನಾವೇನೋ ಒಂದು ಕುಗ್ದಾಗ ಅದನ್ನು ನಾವು ಹಾಕ್ಕೊಂಡು ಕೇಳಿದ್ರೆ ಏನೋ ಒಂದು ಮೋಟಿವೇಶನ್ ಕೊಡುವಂಥ ಹಾಡು. ಸೊ ಈ ಥರ ಕರಾವಳಿ ನಮ್ಮ ಭಾಗದ ಕಥೆ ಆಗಿರೋದ್ರಿಂದ, ಕಂಬಳದ ಕಥೆ ಆಗಿರೋದ್ರಿಂದ ಜಾಸ್ತಿ ಈಸಿ, ಅಂದರೆ ನಮ್ಮ ಪರಂಪರೆಯನ್ನು ಅದರೊಳಗಡೆ ಹಾಕೋಕ್ಕೆ ಈಸಿ ಆಯಿತು. ಹಾಗಾಗಿ ಒಂದು ಕರಾವಳಿಯ ಟೀಮ್ ಜೊತೆಯಾಗಿ ಆಗಿರೋದ್ರಿಂದ ಮ್ಯೂಸಿಕ್ ಮೇ ಬಿ ಎಲ್ಲರದ್ದು ಒಂದೇ ವೇವ್ಲೆಂತ್ ಇರೋದ್ರಿಂದ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಬಂತು. ಮತ್ತು ಒಂದು ಟಾಕ್ಸಿಕ್ ಬಗ್ಗೆ ಕೊನೆಯ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕಂದರೆ ನಿರೀಕ್ಷೆ ಇರುವಂಥ ಸಿನಿಮಾ ಆಗಿರೋದ್ರಿಂದಾಗಿ ಸಾಮಾನ್ಯವಾಗಿ ಒಂದು ಸಿನಿಮಾದ ಹಾಡು ಬರಿತೀವಿ ಅಂತಂದಾಗ ಅದರ ಹಿನ್ನೆಲೆ ಏನು, ಮುನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿರುತ್ತೆ, ಯಾರು ಸಾಹಿತ್ಯ ಬರೋರು ಕೂಡ. ನಿಮ್ಮ ಜೊತೆಗೆ ಆ ಥರದ ಏನೇನು ಚರ್ಚೆಗಳಾಗಿದೆ, ಟಾಕ್ಸಿಕ್ ಬಗ್ಗೆ ಒಂದಿಷ್ಟು ಸೀಕ್ರೆಟ್ಸ್ ಏನಾದ್ರು ಇರ್ಬೋದಾ, ನಿಮ್ಮ ಹತ್ರ ಹೇಳ್ಬಹುದಾ, ಮತ್ತು ಇನ್ನೇನು ರಿಲೀಸಿಗೆ ರೆಡಿ ಇದೆ ಸಿನಿಮಾ. ಸೊ ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ಸರ್ ಸೀಕ್ರೆಟ್ಸ್ ಅದೇ ನಮ್ಮದು ತುಂಬ ಒಂದು ಇಂಪಾರ್ಟೆಂಟ್ ಸಿಚುವೇಶನಲ್ಲಿ ಬರೋ ಹಾಡು. ಹಾಗಾಗಿ ನಾನು ಅದಕ್ಕೆ ಹೇಳಿದ್ರು ಮೋಸ್ಟ್ಲಿ ನೀವು ಕೇಳಿದ್ಮೇಲೆ ನೀವು ಬೈಕೋಬೋದು. ಯಾಕಂದರೆ ನನ್ನ ಸಿನಿಮಾ ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಏನೂ ಕ್ಲೂ ಇಲ್ಲದೇ ನಾವು ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗಿ ನೋಡಬೇಕು ಅನ್ನೋ ಥರ ಜನ ಕಾಯ್ತಿದ್ದಾರೆ. ಹಾಗಾಗಿ ಆ ಸಿಚುವೇಶನ್ ಹೇಳಲ್ಲ. ಬಟ್ ಒಂದು ಈಗೇನು ನಾವು ಪ್ರತಿಯೊಂದು ಲೈನ್ ಬರೆದಿದ್ದೀವಲ್ಲ, ನೀವು ಇವಾಗ ಏನು ಅದನ್ನು ನೋಡ್ತೀರ ಅಥವಾ ಲಿರಿಕಲಿ ನೀವೇನು ಅರ್ಥ ಮಾಡ್ಕೋತೀರ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಲೈನ್ಗಳಿದೆ. ಬೇರೆ ಬೇರೆ ಸಿಚುವೇಶನ್ ಥರ ಅರ್ಥ ಆಗುತ್ತೆ. ಬಟ್ ಸಿನಿಮಾದಲ್ಲಿ ಏನೋ ನಿಮಗೆ ಆ ಲೈನ್ಗಳೆಲ್ಲ ನೋಡ್ತಾ ಹೋದಾಗ ಓಕೆ ಇದಕ್ಕೋಸ್ಕರ ಈ ಥರ ಬರೆದಿದ್ದಾರೆ ಅಂತ ನಿಮಗೆಲ್ಲದೂ ಒಂದು ಅದನ್ನು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದು ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಟಾರ್ ಲಿರಿಕ್ಸಿಸ್ಟ್ ಪ್ರಮೋದ್ ಮರವಂತರ ಮಾತುಗಳು. ಕ್ಯಾಂಪರ್ಸನ್ ಪ್ರತಾಪ್ ಜೊತೆಗೆ ವಿಜಯ್ ಪಟೇದಾರ್, ಏಷ್ಯನ್ ಸ್ಟುಡಿಯೋ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.